Hello my dear students, ಹೇಗಿದ್ದೀರಾ ಎಲ್ಲರೂ? ಆಲ್ರೆಡಿ ನಾನು ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂಡ್ ಆನ್ಸರ್ ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಆದರೂ ಕೂಡ ನಾವು ಪ್ರೆಸೆಂಟೇಷನ್ ಬರೆಯುವಂತಹ ಮೆಥಡ್ ಹೇಗಿರುತ್ತೆ ಅದರ ಮೇಲೆ ನಮಗೆ ಸಿಗುವಂತಹ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಆನ್ಸರ್ನ ನೀವು ಬರಿಬೇಕು ಅನ್ನೋದನ್ನ ವಿಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ವಾಚ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಅಕೌಂಟೆನ್ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟ್ PUC ಅಕೌಂಟೆನ್ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟ ಹಾಗೆ ಥಿಯರಿ ಕ್ವೆಶ್ಚನ್ಸ್ಗಳನ್ನು ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿಯಾಗಿ ನೀವು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಕಾನ್ಸೆಪ್ಟು ಇರುತ್ತೆ. ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಆಲ್ರೆಡಿ ಮೀನಿಂಗ್ ಎಲ್ಲ ಗೊತ್ತಿರುತ್ತೆ. ಯಾವುದಾದ್ರೂ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಏನಿದೆ, ಪ್ರಾಬ್ಲಮ್ಸ್ ಏನಿದೆ, ಆ ಪ್ರಾಬ್ಲಮ್ಸಿಗೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿ ಬರಿಬೇಕು ಅಂತ ಗೊತ್ತಾಗಲ್ಲ ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಅಷ್ಟು ಫಸ್ಟ್ PUCಗೆ ಸಂಬಂಧಪಟ್ಟಿರುವಂತಹ ಅಕೌಂಟೆನ್ಸಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರುವಂತಹ ಅಷ್ಟು ಲಿಂಕ್ಸು ಇದೆ. ಹೋಗಿಬಿಟ್ಟು ವಾಚ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂತ ಹೇಳಿದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಪೆಟಿ ಕ್ಯಾಶ್ ಬುಕ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರಬಹುದು, ಈ ರೀತಿಯ ಪ್ರಾಬ್ಲಮ್ಸ್ಗಳು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಎಕ್ಸಾಮಿಗೆ 100% ಕೇಳ್ತಾರೆ ಕೂಡ. ಹಾಗಾಗಿ ಮಿಸ್ ಮಾಡದೆ ಆ ಒಂದು ವಿಡಿಯೋಸ್ಗಳನ್ನು ವಾಚ್ ಮಾಡಿ. ದೆನ್ ಬನ್ನಿ ಇವಾಗ ಅಕೌಂಟೆನ್ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟ್ ಸೆಕ್ಷನ್ ಎ ಫಸ್ಟ್ ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಬಿಸ್ನೆಸ್ ಆರ್ಗನೈಸೇಷನ್ ಇನ್ವಾಲ್ವ್ಸ್ ಡ್ಯಾಶ್ ಈವೆಂಟ್ಸ್. ಯಾವ ಈವೆಂಟ್ಸ್ನ ಬಿಸ್ನೆಸ್ ಆರ್ಗನೈಸೇಷನ್ಸು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ನೀವು ಕೇಳಿರ್ತೀರಾ. ಎಕನಾಮಿಕ್ ಆಕ್ಟಿವಿಟೀಸ್ ಯಾವ್ದಾವುದು ಅಂತ ಹೇಳಿದ್ರೆ ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟು. ಸೊ ನೋ ಡೌಟ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಯಾವ ರೀತಿಯ ಈವೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಎಕನಾಮಿಕ್ ರಿಲೇಟೆಡ್ ಈವೆಂಟ್ಸ್ ಇರುತ್ತೆ. ಸೊ ಆನ್ಸರು ಎಕನಾಮಿಕ್. ಸೆಕೆಂಡ್ ಒನ್, ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಕ್ಲಾಸಿಫೈಯಿಂಗ್ ಬಿಸ್ನೆಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಕ್ಲಾಸಿಫೈಯಿಂಗ್ ಬಿಸ್ನೆಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸರಿನೋ ತಪ್ಪೋ ಕೇಳಿದ್ದಾರೆ, ಇದಕ್ಕೆ ಆನ್ಸರು ಟ್ರೂ. ನೆಕ್ಸ್ಟು ಮೂರನೇ ಕ್ವಶನ್, ಅಕಾರ್ಡಿಂಗ್ ಟು ವಿಚ್ ಕಾನ್ಸೆಪ್ಟ್ ದ ಓನರ್ ಆಫ್ ದ ಬಿಸ್ನೆಸ್ ಈಸ್ ಕನ್ಸಿಡರ್ಡ್ ಕ್ರೆಡಿಟರ್ ಆಫ್ ದ ಬಿಸ್ನೆಸ್. ಯಾವ ಕಾನ್ಸೆಪ್ಟ್ ಅಂಡರಲ್ಲಿ ನಾವು ಒಬ್ಬ ಓನರ್ನ ಕ್ರೆಡಿಟಾರ್ ಅಂತ ಟ್ರೀಟ್ ಮಾಡ್ತೀವಿ ಅಥವಾ ಅವನನ್ನ ಕ್ರೆಡಿಟಾರ್ ಅಂತ ಭಾವಿಸ್ತೀವಿ ಅಂತ ಹೇಳಿದ್ರೆ 4 ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಇದಕ್ಕೆ ಆನ್ಸರ್ ಏನು? ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್. ಓಕೆನಾ. ನೆಕ್ಸ್ಟು ಎಕ್ಸ್ಪ್ಯಾಂಡ್ ಗ್ಯಾಪ್, GAAP, ಎಕ್ಸ್ಪ್ಯಾಂಡ್ ಗ್ಯಾಪ್. ಆನ್ಸರ್ ಇದಕ್ಕೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಇಂಪಾರ್ಟೆಂಟ್ ಕ್ವಶನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಎ ಡ್ಯಾಶ್ ಬ್ಯಾಲೆನ್ಸ್. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಎ ಡ್ಯಾಶ್ ಬ್ಯಾಲೆನ್ಸ್ ಅಂತ ಕೇಳಿದ್ದಾರೆ. ಆನ್ಸರು ಕ್ರೆಡಿಟ್ ಅಂತ ಬರೆದ್ರೆ ಆಯಿತು. ಆನ್ಸರ್ ಕ್ರೆಡಿಟ್. ನೋಡಿ, ಪ್ರತಿಯೊಂದು ಕ್ವಶನಿಗೂ ಕೂಡ ಆನ್ಸರ್ ಅಂತ ಬರೆದು ಸಪ್ರೇಟಾಗಿ ಅದಕ್ಕೆ ಏನಿದೆ ಆನ್ಸರು ಅದನ್ನು ಬರಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎರರ್ಸ್ ಆಫ್ ಕಮಿಷನ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎರರ್ ಆಫ್ ಕಮಿಷನ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಎರರ್ ಆಫ್ ಕಮಿಷನ್ಗೆ ಕೊಡಿ ಅಂತ ಹೇಳಿದ್ರೆ ಆನ್ಸರ್ ಏನು? ಕ್ರೆಡಿಟ್ ಪರ್ಚೇಸ್ 800. ಕ್ರೆಡಿಟಲ್ಲಿ ನಾವು ಪರ್ಚೇಸನ್ನ ಮಾಡಿದ್ದೀವಿ 800 ರುಪೀಸ್. ಬಟ್ ಅದನ್ನು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಏನು ಮಾಡಬೇಕು? ರಾಂಗಾಗಿ ಎಂಟ್ರಿ ಮಾಡಬೇಕು. ಆವಾಗ ನಾವೇನಂತ ಕರಿತೀವಿ? ಎರರ್ ಆಫ್ ಕಮಿಷನ್. ಇದು ನಿಜವಾಗ್ಲೂ ರಾಂಗಾಗಿ ಎಂಟ್ರಿ ಮಾಡಬಾರ್ದು, ಬಟ್ ಅವರಲ್ಲಿ ಕೇಳಿರೋದೇ ಎಕ್ಸಾಂಪಲು ಎರರ್ ಆಫ್ ಕಮಿಷನ್ ಬರೀರಿ ಅಂತ ಹೇಳ್ಕೊಂಡು. ಸೊ ಆನ್ಸರ್ ಬರಿಬೇಕಾದ್ರೆ ಕ್ರೆಡಿಟ್ ಪರ್ಚೇಸ್ 800 ಈಸ್ ಎಂಟರ್ಡ್ ಇನ್ ದ ಪರ್ಚೇಸ್ ಬುಕ್ ಆ್ಯಸ್ ₹650. 800 ರುಪೀಸಿಗೆ ಪರ್ಚೇಸ್ ಮಾಡಿದ್ದು ಬಟ್ ಎಂಟ್ರಿ ಮಾಡಿದ್ದು 650. ಹಾಗಾಗಿ ಇದು ರಾಂಗ್ ಎಂಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂ ಆಫ್ ಡ್ಯಾಶ್. ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂ ಆಫ್ ಡ್ಯಾಶ್. 4 ಆಪ್ಷನ್ ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್, ಸೇಲ್ಸ್ ಪ್ರೈಸ್, ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋ. ಅದಕ್ಕೆ ಆನ್ಸರು ಆಪ್ಷನ್ ಡಿ, ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋ. ಆಯಿತಾ. ನೆಕ್ಸ್ಟ್ ಏಯ್ತ್ ಕ್ವಶನ್, ಸ್ಟೇಟ್ ಎನಿ ಒನ್ ಅಡ್ಜಸ್ಟ್ಮೆಂಟ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು ಅಡ್ಜಸ್ಟ್ಮೆಂಟನ್ನು ಹೆಸರಿಸಿ ಬರೀರಿ ಅಂತ ಕೇಳಿದ್ದಾರೆ. ಆನ್ಸರು ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟು ನೈನ್ತ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್.
ಇನ್ಕಂಪ್ಲೀಟ್ ರೆಕಾರ್ಡಿಗೆ ಒಂದು ಮೀನಿಂಗ್ನ ಬರೀರಿ ಅಂತ ಕೇಳಿದ್ದಾರೆ. ನಿಮಗೆ ಯಾವ ಮೀನಿಂಗ್ ಗೊತ್ತಿದೆಯೋ ಆ ಮೀನಿಂಗ್ನ ಬರೀಬಹುದು. ಸಿಂಪಲ್ ಮೀನಿಂಗ್ ಬರೆದ್ರೆ ಸಾಕು. 2 ಲೈನ್ಸಿನ ಒಂದು ಮೀನಿಂಗ್ ಬರೆದ್ರು ಓಕೆ, ಬಿಕಾಸ್ ಇದು 1 ಮಾರ್ಕಿನ ಕ್ವಶನ್. ಓಕೆನಾ? ಅಕೌಂಟಿಂಗ್ ರೆಕಾರ್ಡ್ಸ್ ವಿಚ್ ಆರ್ ನಾಟ್ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್ ಡಬಲ್ ಎಂಟ್ರಿ ಆರ್ known as incomplete records. Once again, accounting records which are not prepared in accordance with the principle of double entry are known as incomplete records. Next to 10th last question. What is statement of affairs? Answer. Statement of affairs is a statement of assets and liabilities of business as on a particular date. Important question. No? Statement of affairs is a statement of assets and liabilities of business as on a particular date. Total ಆಗಿ ಅವರು ನಿಮಗೆ ಅಕೌಂಟೆನ್ಸಿಯಲ್ಲಿ ಎಷ್ಟು ಕ್ವಶನ್ನ ಕೊಟ್ಟಿರ್ತಾರೆ? 10 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ನೀವು ಅದಕ್ಕೆ 8 ಕ್ವಶನ್ಗೆ ಆನ್ಸರ್ನ ಮಾಡಿದ್ರೆ ಸಾಕು. ಯಾವುದಾದ್ರೂ 8 ಕ್ವಶನ್ಗೆ ನೀವು ಆನ್ಸರ್ನ ಬರೀರಿ. ಬೈ ಚಾನ್ಸ್ ನಿಮಗೆಲ್ಲಾದರೂ ಒಂದು ಕ್ವಶನಿಗೆ ಇದು ಆನ್ಸರು ಸರಿನೋ ತಪ್ಪೋ ಅನ್ನೋ ಡೌಟ್ ಇತ್ತು ಅಂತ ಹೇಳಿದ್ರೆ 10ಕ್ಕೆ 10 ಆನ್ಸರ್ನು ಬರೆದಿಟ್ಟು ಬನ್ನಿ. ಓಕೆನಾ? ಸೆಕ್ಷನ್ ಎಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೆಕ್ಷನ್ ಬಿಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕ್ವಶನ್ನು, ಯಾವ ರೀತಿ ಆನ್ಸರ್ ಬರೀಬೇಕು, ಹೇಗೆ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇವಾಗ ಸೆಕ್ಷನ್ ಬಿ ಅನ್ನು ಹೇಳೋದಾದರೆ ಟೋಟಲ್ ಆಗಿ ಅವರು ಎಷ್ಟು ಕ್ವಶನ್ಸನ್ನು ಕೊಟ್ಟಿರ್ತಾರೆ? 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ನೀವು 5 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಸೆಕ್ಷನ್ ಬಿ 8 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು 5 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಕೆಲವೊಂದಕ್ಕೆ ಪಾಯಿಂಟ್ಸ್ ಬರುತ್ತೆ, ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗುತ್ತೆ. ಬಟ್ ಕೆಲವೊಂದಕ್ಕೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರುತ್ತೆ. ಅಂಥ ಒಂದು ಕ್ವಶನ್ಗೆ ನೀವು ಎಕ್ಸ್ಪ್ಲನೇಷನ್ನ ಬರೆದ್ರೆ ಮಾತ್ರ ನಿಮಗೆ 2 ಮಾರ್ಕ್ಸು ಸಿಗುತ್ತೆ. ಓಕೆ, ನೋಡೋಣ 11th ಕ್ವಶನ್ ಏನಿದೆ ಅಂತ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ರೆವಿನ್ಯೂಸ್. ರೆವಿನ್ಯೂಗೆ 2 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. 2 ಪಾಯಿಂಟ್ ಏನಿದೆ ಅದನ್ನು ಬರೆದ್ರೆ ಸಾಕು. ಆನ್ಸರ್ ಸೇಲ್ಸ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್. ಬಿಸ್ನೆಸ್ಸಲ್ಲಿ ಯಾವ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಬಿಸ್ನೆಸ್ಸಿಗೆ ರೆವಿನ್ಯೂ ಬರುತ್ತೆ, ಇದು ಕಾನ್ಸೆಪ್ಟು. ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೇಲ್ಸಿಂದ ರೆವಿನ್ಯೂ ಬರುತ್ತೆ, ಕಮಿಷನ್ ರಿಸೀವ್ಡ್ ಆದರೆ ಅದನ್ನು ರೆವಿನ್ಯೂ ಅಂತೀವಿ, ಇಂಟ್ರೆಸ್ಟ್ ರಿಸೀವ್ ಮಾಡಿಕೊಂಡ್ರು ಕೂಡ ರೆವಿನ್ಯೂ ಅಂತೀವಿ. 3 ಬರೆದಿದ್ದೀನಿ, ಯಾವುದಾದ್ರೂ 2ನ್ನ ನೀವು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟು, ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್? ಇಂಪಾರ್ಟೆಂಟ್ ಕ್ವಶನ್ ಇದು. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ನ ಬರಿಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾವ್ 2 ಆಸ್ಪೆಕ್ಟ್ಸ್. ಒನ್ ಈಸ್ ಡೆಬಿಟ್ ಆ್ಯಂಡ್ ದ ಅದರ್ ಈಸ್ credit. When both aspects of a transactions are recorded in the books of accounts. Once again, every transactions have 2 aspects. One is debit and the other aspect is credit. When both aspects of a transactions are recorded in the books of accounts. ಈ ಮೀನಿಂಗ್ನ ಬರೆದ್ರೆ ಸಾಕಾಗುತ್ತೆ, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಅದು ಬಿಟ್ಟು ನೀವು ಎಕ್ಸ್ಟ್ರಾ ಏನಾದರೂ ಬರೆಯೋದಾದರೂ ಕೂಡ ಓಕೆ, ಬರಿಬಹುದು. ನೆಕ್ಸ್ಟು, ವಾಟ್ ಯು ಮೀನ್ ಬೈ ಕಾಂಪೌಂಡ್ ಓಚರ್ ಅಂತ ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಕಾಂಪೌಂಡ್ ಓಚರ್? ಇದಕ್ಕೆ ಮೀನಿಂಗ್ ಏನು? Voucher which records a transaction entails multiple debit credits and one credit debit is called compound voucher. Once again, voucher which records a transaction entails multiple debits or credits and one credit or debit is called compound voucher. 14th question, state the rules of debit and credit of capital. ಇದಕ್ಕೆ ನೀವು ಏನು ಜಸ್ಟ್ ಪಾಯಿಂಟಲ್ಲಿ ಆನ್ಸರ್ನ ಬರೆದ್ರೆ ಸಾಕಾಗುತ್ತೆ. ಏನು? ಇನ್ಕ್ರೀಸ್ ಕ್ರೆಡಿಟ್, ಡಿಕ್ರೀಸ್ ಡೆಬಿಟ್. ರೂಲ್ಸನ್ನು ಬರೀರಿ ಅಂತ ಹೇಳಿದರೆ ಜಸ್ಟ್ ರೂಲ್ಸನ್ನು ಬರೆದ್ರೆ ಸಾಕು, ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಇನ್ಕ್ರೀಸ್ ಕ್ರೆಡಿಟ್, ಡಿಕ್ರೀಸ್ ಡೆಬಿಟ್. ನೆಕ್ಸ್ಟು, ನೇಮ್ ಎನಿ 2 ಮೆಥಡ್ಸ್ ಆಫ್ preparing the trial balance. Name any 2 methods of preparing the trial balance. 2 ಮೆಥಡನ್ನು ಬರಿಬೇಕು, ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. 2 ಪಾಯಿಂಟನ್ನು ಬರೆದ್ರೆ ಸಾಕು. ಒಂದು ಬ್ಯಾಲೆನ್ಸ್ ಮೆಥಡ್, ಇನ್ನೊಂದು ಟೋಟಲ್ ಮೆಥಡ್. ನೆಕ್ಸ್ಟು 16th ಕ್ವಶನ್, what do you mean by rectification of errors? What do you mean by rectification of errors? ನೋಡಿ, ರೆಕ್ಟಿಫಿಕೇಷನ್ ಆಫ್ ಎರರ್ಸಿಗೆ ಈ ರೀತಿ ಮೀನಿಂಗ್ನ ಬರೀರಿ. ಇದು ತುಂಬ ಇಂಪಾರ್ಟೆಂಟ್ ಮೀನಿಂಗು. ಇದರಲ್ಲಿ ಪೂರ್ತಿ ಅರ್ಥ ಇರುತ್ತೆ, ಹಾಗಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಡೀಲ್ಸ್ ವಿತ್ ದ ರೆಕಾರ್ಡಿಂಗ್ ಆ್ಯಂಡ್ ಮೇಂಟೈನಿಂಗ್ ಎವ್ರಿ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಆಫ್ ಆನ್ ಆರ್ಗನೈಸೇಷನ್. ಸಮಟೈಮ್ಸ್ ಎ ಫ್ಯೂ ಎಂಟ್ರೀಸ್ ಮೈಟ್ ಬಿ ಐದರ್ ಇನ್ಕರೆಕ್ಟ್ ಆರ್ ಯೂಸ್ಡ್ ಎಟ್ ದ ರಾಂಗ್ ಪ್ಲೇಸ್. In financial
accounting, the process of correcting such mistakes is known as rectification of errors. ಇದನ್ನ ಬರೆದ್ರೆ ತುಂಬ ಒಳ್ಳೆಯದು. ಬೈ ಮಿಸ್ ನಿಮಗೆ ಇದನ್ನ ಬರೀಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ಮೀನಿಂಗ್ ಗೊತ್ತಿದೆ ಅದನ್ನು ನೀವು ಬರೀಬಹುದು. ಓಕೆನಾ. ನೆಕ್ಸ್ಟ್ 17th ಕ್ವಶನ್, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 2 ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನು 4 ಏನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಪರ್ಚೇಸ್ ಆಫ್ ಬಿಲ್ಡಿಂಗ್ ಆಗಿರಬಹುದು, ಪರ್ಚೇಸ್ ಆಫ್ ಫರ್ನಿಚರ್ ಆಗಿರಬಹುದು, ಪರ್ಚೇಸ್ ಆಫ್ ಮಷಿನರಿ ಆಗಿರಬಹುದು, ಪರ್ಚೇಸ್ ಆಫ್ ಲ್ಯಾಂಡ್ ಆಗಿರಬಹುದು. ಇದಿಷ್ಟು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸಾಂಪಲ್. ನೆಕ್ಸ್ಟ್, ವೈ ಡು ಯು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕೆ ನೀವು ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ, ಅದರ ರೀಸನ್ ಏನು ಅಂತ ಕ್ವಶನ್ನ ಕೇಳಿದ್ದಾರೆ. Trading account and profit and loss accounts are prepared to find out the gross profit and net profit of the business respectively. Once again, trading account and profit and loss accounts are prepared to find out the gross profit and net profit of the business respectively. ಇದಿಷ್ಟು ಕೂಡ ಸೆಕ್ಷನ್ ಬಿ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅಂಡ್ ಆನ್ಸರು. ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಎಷ್ಟು ಕ್ವಶನಿಗೆ ಆನ್ಸರ್ನ ಮಾಡಬೇಕು, 5 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಈಸಿಯಾಗಿ ಬರೀಬಹುದು. ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸನ್ನು ಕಳ್ಕೋಬೇಡಿ. ಆದಷ್ಟು 2 ಮಾರ್ಕ್ಸಿಗೆ ಬಿಗ್ ಆನ್ಸರ್ನ ಬರೀರಿ. ಒಂದು 2 ಲೈನಲ್ಲಿ ನೀವು ಆನ್ಸರ್ ಬರೆದು ಥಿಯರಿ ಕ್ವಶನಿಗೆ 2 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. 2 ಮಾರ್ಕ್ಸಿನ ಥಿಯರಿ ಕ್ವಶನ್ಸಿಗೆ ನೀವು 4 ರಿಂದ 5 ಲೈನು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ಪಾಯಿಂಟ್ಸನ್ನು ಬಿಟ್ಟು ಏನು ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಇರುತ್ತಲ್ಲ ಅದಕ್ಕೆ ಜಸ್ಟ್ 4 to 5 ಲೈನ್ಸ್ ಆದರೂ ನೀವು ಬರೀಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ ಸಿ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂತ ಹೇಳಿದರೆ ನಾನು ಸೆಕ್ಷನ್ ಸಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ. ಬಾಯ್, ಟೇಕ್ ಕೇರ್, ಗುಡ್ ಲಕ್.